ಮಂಡ್ಯದಲ್ಲಿ ಜಿಲ್ಲಾ ಗುತ್ತಿಗೆದಾರರ ಭವನ ನಿರ್ಮಾಣ ಮಾಡಲು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಮುಂದಾಗಿದೆ ಎಂದು ಅಧ್ಯಕ್ಷ ಎಂಎಚ್ ಯತಿರಾಜ್ ಹೇಳಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ಆವರಣದಲ್ಲಿರುವ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹೊರತಂದಿರುವ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ರಾಜ್ಯ ಗುತ್ತಿಗೆದಾರರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಎಂಎಚ್ ಯತಿರಾಜ್, ಸದಸ್ಯರಾಗಿ ನೇಮಕವಾಗಿರುವ ರವೀಂದ್ರ ಅವರ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಕಳೆದ 9 ವರ್ಷಗಳಿಂದ ಜಿಲ್ಲಾ ಗುತ್ತಿಗೆದಾರರ ಸಂಘ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಂಡು ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದೆ. ಗುತ್ತಿಗೆದಾರರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು. ಗುತ್ತಿಗೆದಾರರ ಬಾಕಿ ಹಣ ಸರ್ಕಾರದಿಂದ ಬಿಡುಗಡೆಗೊಂಡು ಹೊಸ ವರ್ಷ ಹೊಸತನ ತರಲಿ ಎಂದು ಹೇಳಿದರು. ಪ್ರತಿ ವರ್ಷದಂಗೆ 9ನೇ ವರ್ಷ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ನಮ್ಮ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗಲಿ, ಕೆಲಸಗಳು ಸಿಗಲಿ, ಆಯುಸ್ಸು ಆರೋಗ್ಯ ಕೊಡಲಿ. ನಾವು ಹೊಸ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಎಲ್ಲ ಈ ಸಂದರ್ಭದಲ್ಲಿ ನಾವು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಗುತ್ತಿಗೆದಾರರಿಗೆ ಸ್ವಲ್ಪ ನೋವಿದೆ ಅಂದರೆ ಸರಿಯಾಗಿ ಪೇಮೆಂಟ್ಗಳು ಆಗ್ತಾ ಇಲ್ಲ. ಅಂತಲೂ ಸಹ ಮುಂದಿನ ದಿನಗಳಲ್ಲಿ ಬರುವಂಥ 2021-26 ದಿನದಂದು ಎಲ್ಲರಿಗೂ ಶುಭವಾಗಲಿ ಎಂದು ನಾನು ಮಂಡ್ಯ ಜಿಲ್ಲೆ ಅಧ್ಯಕ್ಷನಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಹಾರೈಸ್ತೀನಿ ಹಾಗೂ ಎಲ್ಲರನ್ನೂ ಬೇಡ್ಕೊಳ್ತೀನಿ ಅಂತ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ ಮಾತನಾಡಿ, ರೈತ ದೇಶದ ಬೆನ್ನೆಲುಬು ಆದರೆ ಗುತ್ತಿಗೆದಾರ ದೇಶದ ಅಭಿವೃದ್ಧಿಯ ಬೆನ್ನೆಲುಬು ಎಂದು ತಿಳಿಸಿದರು. ಯಾವುದೇ ಆದಂಥ ಹಣಕಾಸು ಇಲ್ಲ. ನಮ್ಮದೊಂದು ಬಡ ಗುತ್ತಿಗೆದಾರ ಸಂಘ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲ ನಾವೇ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಏನೋ ಒಂದು ಕಾರ್ಯಕ್ರಮ ಆಯಿತು ಅಂದರೆ ಅವರವ್ರ ಜೋಬಿಂದ ಕಾಸು ಹಾಕಿ ಮಾಡ್ತಕ್ಕಂಥ ಕಾರ್ಯಕ್ರಮ. ನಮ್ಮಲ್ಲಿ ಯಾವುದೇ ಆದ ₹1 ಕೂಡ ಹಣ ಇಲ್ಲ. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಗಬೇಕಾದ್ರೂ ಅವ್ರ ಕೈಲಾದಂಥ ಧನ ಸಹಾಯ ಮಾಡಿ ಒಂದು ಅಭಿವೃದ್ಧಿ ಮಾಡಿಕೊಂಡು ಬಂದವರು ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ಇಲ್ಲೊಂದು PWS ಒಂದು ನೆರಳು ಮಾಡಿದ್ದೀವಿ. ಗುತ್ತಿಗೆದಾರರು ಬಂದರೆ ಅವ್ರು ಸುಸ್ತಾರೆ ಇದು ಮಾಡಿದ್ರೆ ಒಂದು ಇಷ್ಟಗಳು ಮಾಡಿದ್ದೀವಿ. ನಮ್ಮದು ಮುಂದಿನ ಯೋಜನೆ ತುಂಬ ನಮಗೂ ಆಸೆ ಇದೆ, ಅಭಿವೃದ್ಧಿ ಪದ್ಧತಿ ಹೋಗಬೇಕು ಅಂತ. ಈಗ ಗುತ್ತಿಗೆದಾರರು ಕೂಡ ಈಗ ಪೇಮೆಂಟ್ಗಳ ಸಮಸ್ಯೆ ಮತ್ತು ಈಗ ಇದಿದೆ ರಾಯಲ್ಟಿ ಸಮಸ್ಯೆ, ತುಂಬ ಸಮಸ್ಯೆಗಳು ಕೂಡ ಈ ಸರ್ಕಾರ ಮಟ್ಟದಲ್ಲೂ ಕೂಡ ಸಂಬಂಧಪಟ್ಟ ಸಚಿವರ ಹತ್ರ ಕೂಡ ಮಾತಾಡಿದ್ದೀವಿ. ಅವರು ನಮ್ಮ ಅಧ್ಯಕ್ಷರಾದಂಥ ಸ್ಟೇಟ್ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಎಲ್ಲ ಒಳ್ಳೆ ರೀತಿಯಾಗಿ ನಮ್ಗೆ ಹೇಳಿದರೆ ಖಂಡಿತ ಆಗುತ್ತೆ ಅಂತ ಹೋರಾಟ ಇದರವರೆಗೆ ಮನವಿ ಮಾಡಿದ್ದೀವಿ. ಜೊತೆಗೆ ನಾವು ನಮ್ಮ ಮಂಡ್ಯದಲ್ಲಿ ನಮ್ಮ ಗುತ್ತಿಗೆದಾರ ಬಂಧುಗಳು ನಮ್ಮ ಎಲ್ಲ ಕನಸು ಸಣ್ಣ ಜಿಲ್ಲೆಗಳಲ್ಲಿ ಕೂಡ ಒಂದು ಗುತ್ತಿಗೆದಾರ ಭವನ ಅಂತಿದೆ. ಅಟ್ಲೀಸ್ಟ್ ಒಂದು ಕೂಲಿ ಕಾರ್ಮಿಕರಿಗೂ ಒಂದು ಸಂಘ ಇದೆ, ಇನ್ನೊಬ್ಬರಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಘ ಒಂದು ಅವ್ರದೇ ಆದಂಥ ಒಂದು ಜಾಗ ಇದೆ. ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ನಾವು ಹೇಳ್ತೀವಿ ಅಭಿವೃದ್ಧಿ ದೇವರುಗಳು ಅಂತ ನಾವು ಹೇಳ್ಕೊಂತೀವಿ. ಯಾಕೆಂದ್ರೆ ಗುತ್ತಿಗೆದಾರ ರೈತರ ಬೆನ್ನೆಲುಬು ಎಷ್ಟು ಮುಖ್ಯನೋ ಈ ಗುತ್ತಿಗೆದಾರ ಕೂಡ ಅಭಿವೃದ್ಧಿಯ ಬೆನ್ನೆಲುಬು. ಅಭಿವೃದ್ಧಿ ಆದರೆ ಕೂಡ ರೈತ ತನ್ನ ಗದ್ದೆ ಹತ್ರ ಹೊಲದ ಮನೆ ಹತ್ರ ಹೆಂಡತಿ ಮಕ್ಕಳು ಸುರಕ್ಷಿತವಾಗಿ ಹಾವು ಚೇಳು ಹಳ್ಳಿಗಳು ಹೋಗೋದಕ್ಕೆ ಸುರಕ್ಷಿತ ರಸ್ತೆ ಮಾಡ್ಕೊಡ್ಬೇಕಾದ್ರೆ, ಇಟ್ಟು ತುಂಬ ತಗೋಬೇಕಾದ್ರೆ, ಒಂದು ದನ ಜಾನುವಾರುಗಳು ನೋಡ್ಕೊಂಡು ಹೋಗ್ಬೇಕಾದ್ರೆ ರೈತ ಗುತ್ತಿಗೆದಾರ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಮಗೆ ಒಂದು ಗುತ್ತಿಗೆದಾರ ಭವನ ಬೇಕು ಅಂದ್ಬಿಟ್ಟು ಈಗ ಆಲ್ರೆಡಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಗುತ್ತಿಗೆದಾರರು ಸೇರಿ DC ಅವರಿಗೆ, ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮಿನಿಸ್ಟ್ರುಗಳಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ, ನಗರಾಭಿವೃದ್ಧಿ ಪೌರಾಯುಕ್ತರಿಗೆ ಪ್ರತಿಯೊಬ್ಬರು ಕೂಡ ನಾವು ಆಲ್ರೆಡಿ ಈಗ ನಾವು ಮನವಿ ತಲುಪಿಸಿ ನಮಗೆ ಜಾಗ ಬೇಕು, 100/100 ಜಾಗ ಬೇಕು ಅಂತ. ಶೀಘ್ರದಲ್ಲೇ ನಾವು MLA ಅವ್ರ ಹತ್ರ ಕೂಡ ನಮ್ಮ ಮಂಡ್ಯ ಸ್ಥಳೀಯ ಶಾಸಕರಾದ ರವಿಕುಮಾರ್ ಗಣಿಗೌರ ಹತ್ರ ಕೂಡ ನಾವು ಎಲ್ಲರೂ ನಮ್ಮ ಗುತ್ತಿಗೆದಾರರು ಹೋಗಿ ಇದು ಆಗಲೇಬೇಕು ಅಂತ ನಾವು ಕೇಳ್ಕೊಳ್ಳೋಕೆ ನಾವು ಯೋಜನೆ ಹಾಕೊಂಡಿದ್ದೀವಿ. ಹಾಗೂ ಏನಾಗಿದೆ ನಾವು ಗುತ್ತಿಗೆದಾರರು ಈಗ ಏನಾಗಿದೆ ನಮ್ಮ 2 ಲಕ್ಷ ಮುಂದೆ 2 ಲಕ್ಷ ಇತ್ತು. ಗುತ್ತಿಗೆದಾರ ಪರಿಹಾರ ಇದೆ ಅಂದರೆ ಸಾವನ್ನಪ್ಪಿದಾಗ ಅವರಿಗೆ 2 ಲಕ್ಷ ಕೊಡೋದಂತಿತ್ತು. ನಮ್ಮ ಮತ್ತು ರಾಜ್ಯ ಮತ್ತು ಜಿಲ್ಲಾ ಗುತ್ತಿಗೆದಾರರ ಸಂಘ ಸೇರಿ ಸರ್ಕಾರದ ಗಮನ ಸೆಳೆದು 10 ಲಕ್ಷ ರೂಪಾಯಿ ಅವರಿಗೆ. ಯಾಕೆಂದ್ರೆ ಇವತ್ತು ಒಬ್ಬ ಗುತ್ತಿಗೆದಾರ ಇದ್ದಾಗ ಒಬ್ಬ ಆಧಾರ ಸ್ತಂಭ ಇರ್ತಾನೆ. ಆ ಆಧಾರ ಸ್ತಂಭ ಕಳ್ಕೊಂಡಾಗ ಮನೆಯಲ್ಲಿ ಮಕ್ಕಳು ಅಥವಾ ಹೆಂಡತಿ ಅನಾಥರ ಆಗ್ತಾರೆ. ಅನಾಥರ ಆಗಬಾರ್ದು ಅಂತ ಹೇಳಿ ಯಾವುದೇ ಆದ ಅವ್ರ ಹತ್ರ ₹1 ಕೂಡ ಖರ್ಚಿದ್ದಂಗೆ ಸತ್ತಂತ ಕುಟುಂಬಕ್ಕೆ ಅವ್ರದ್ದು ಲೈಸೆನ್ಸ್ ರನ್ನಿಂಗ್ ಇದ್ರೆ 10 ಲಕ್ಷ ರೂಪಾಯಿನ ಅವ್ರ ಅವ್ರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೂ ಅವ್ರಿಗೆ ಯಾವುದೇ ಆದಂಥ ಕಮಿಷನ್ ಇಲ್ಲ, ಮಧ್ಯವರ್ತಿಗಳಿಲ್ಲ, ಏನಿಲ್ಲ. ಅಂದರೆ ನಮ್ಮ ಸಂಘದಿಂದ ಹೋರಾಟ ಮಾಡಿ ಅವ್ರಿಗೆ ಏನು ಬರಬೇಕು ದಾಖಲೆಗಳನ್ನ ಕ್ರೋಢೀಕರಿಸಿ ಅದನ್ನು ಎಲ್ಲಿ ತಲುಪಬೇಕಾದ ಆ ಜಾಗ ತಲುಪಿಸಿ ನಾವು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಗುತ್ತಿಗೆದಾರ ಸಂಘ ಮತ್ತು ರಾಜ್ಯ ಗುತ್ತಿಗೆದಾರ ಸಂಘ ಸೇರಿ ಆ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳನ್ನ ನಾವು ಕೊಡಿಸೋದ್ರಲ್ಲಿ ಈಗ ಆಲ್ರೆಡಿ 15 ಜನಕ್ಕೆ 10 ಜನಕ್ಕೆ 16 5 ಜನಕ್ಕೆ 10 ಜನಕ್ಕೆ 5 ಲಕ್ಷ, ಇನ್ನು 6 ಜನಕ್ಕೆ 10 ಲಕ್ಷ ರೂಪಾಯಿಗಳನ್ನ ಕೊಡಿಸಿದ್ದೀವಿ ಅಂತ ಹೇಳಿ ಎಲ್ಲ ಗುತ್ತಿಗೆದಾರರು ಹೊಸ ಹರ್ಷ ತರಲಿ. ಹೊಸ ವರ್ಷದ ಕೈ ಕಡೆಗಳಲ್ಲಿ ಹೋಗಿ ಸಿಹಿ ಘಟನೆಗಳು ಮುಂದುವರಿಲಿ. ಜೊತೆಗೆ ನಮ್ಮ ಎಲ್ಲ ಪೇಮೆಂಟ್ಗಳು ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು
ಮತ್ತು ರಾಜ್ಯದ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ನಮ್ಮ ಗುತ್ತಿಗೆದಾರರು ಕೂಡ ಗಮನಹರಿಸಿ ಆದಷ್ಟು ಬೇಗ ನಮಗೆ ಈ ಹಣ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಸಿದ್ದೇಗೌಡ, ಸಹಕಾರ್ಯದರ್ಶಿ ಕೆಪಿ ಸುನೀಲ್ ಬಾಬು, ಸಂಘಟನಾ ಕಾರ್ಯದರ್ಶಿ ಎಂಟಿ ರಾಜು, ಕ್ರೀಡಾ ಕಾರ್ಯದರ್ಶಿ ಎಚ್ ತಿಮ್ಮೇಗೌಡ, ಖಜಾಂಚಿ ಎಸ್ ನವೀನ್ ಕುಮಾರ್, ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ, ಹನುಮಂತೇಗೌಡ, ಕೃಷ್ಣೇಗೌಡ, ನವೀನ್ ನಾಯಕ್, ಪಾಂಡು, ಚನ್ನೇಗೌಡ, ಎಲ್ಎನ್ ನಂಜುಂಡಪ್ಪ, ಶ್ರೀನಿಧಿ ಸೇರಿದಂತೆ ಇತರೆ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಜಿಬಿ ಭೈರವ ಸೇರಿದಂತೆ ಇತರೆ ಗುತ್ತಿಗೆದಾರರು ಭಾಗವಹಿಸಿದರು.